ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಶ್ರೇಯಸ್ ಅಂತ. ಇದು ನನ್ನ ಫಸ್ಟ್ ಬ್ಲಾಗ್. ಈ ಫಸ್ಟ್ ಬ್ಲಾಗ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ, ಈಗ ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಸಾಂಗು ಸೆರ್ಸೆ ಸೆರ್ಸೆ ನಿನ್ನ ಸೆರಗ ಸೆರ್ಸೆ ಒಂದು ಕಾಂಟ್ರವರ್ಸಿ ಆಗಿದೆ. ಏನಂದರೆ ಅಶ್ಲೀಲವಾಗಿದೆ ಮತ್ತು ಕೇಳೋದೆಲ್ಲ ಅದು ಡಬಲ್ ಮೀನಿಂಗ್ ಥರ ಇದೆ. ಅವರು ಬಾಟ್ಲಿಗೆ ಅಂತ ಬರೆದಿದ್ದಾರೆ, ಆದರೆ ನಿಜವಾಗ್ಲೂ ಅದು ಬಾಟ್ಲು ಥರನೇ ಇದೆ ಅಥವಾ ಬೇರೆ ಥರನೇ ಇದೆ ಅಂತ ತುಂಬ ಕಾಂಟ್ರವರ್ಸಿಯಾಗಿ ಹಿಂದಿಲಿ ಆಲ್ರೆಡಿ ಸಾಂಗ್ನ ಡಿಲೀಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ನಾನು ಯಾವುದೇ ರೀತಿ ಬೆಂಬಲ ಅಥವಾ ಏನು ಮಾಡಲ್ಲ. ಕನ್ನಡ ಸಿನಿಮಾ ಸಾಂಗ್ ಈ ಥರ ಒಂದು ಬಂದಿರೋದಕ್ಕೆ ತುಂಬ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಆ್ಯಂಡ್ ಹಿಂದಿಲಿ ಆಲ್ರೆಡಿ ನಾನು ಕೇಳಿರೋ ಮಟ್ಟಿಗೆ ವಕೀಲರೆಲ್ಲ ಇದು ಹೋಲ್ಡ್ ಮಾಡಬೇಕು ಅಂತ ಹೇಳಿ ಸ್ಟೇ ತಂದಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಪ್ರೇಮ್ ಅವರ ಸಾಂಗಿಗೆ ತುಂಬ ದೊಡ್ಡ ಅಭಿಮಾನಿ. ಯಾಕೆ ನಾನೆಲ್ಲ ತುಂಬ ಜನ ಇದುವರೆಗೂ ಪ್ರೇಮ್ ಅವರು ಸಿಕ್ಕಾಪಟ್ಟೆ ಸಾಂಗ್ ಬರೆದಿದ್ದಾರೆ, ಆದರೆ ಯಾವ ಸಾಂಗು ಕೂಡ ತಗೊಂಡಿಲ್ಲ, ಅಂದರೆ ಈ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿರಲಿಲ್ಲ. ಇದು ನನ್ನ ಅಭಿಪ್ರಾಯ. ಈ ಸೆರ್ಸೆ ಸೆರ್ಸೆ ನಿನ್ನ ಸೆರಗ ಸೆರ್ಸೆ ಆ್ಯಕ್ಚುಲಿ ಇದನ್ನು ನಾನು ಬೆಳಗಿನ ಒಂದು 3-4 ಸತಿ ಕೇಳಿದೆ. ಅದರಲ್ಲಿ ಫಸ್ಟ್ ಪಲ್ಲವಿಗೆ ನಮ್ಮ ಪ್ರೇಮ್ ಅವರು ಈ ಹಾಡನ್ನು ರಿಲೀಸ್ ಮಾಡುವಾಗ ಒಬ್ಬ ಪ್ರೆಸ್ ಅವ್ರು ಕೇಳ್ತಾರೆ, ಸರ್ ಇದು ಹಿಂಗೆ ರಿಲೇಟ್ ಮಾಡ್ತೀರಾ ಅಂದಾಗ ಪ್ರೇಮ್ ಅವರು ಒಂದು ಮಾತು ಹೇಳ್ತಾರೆ. ಏನಂದರೆ, ಇದು ಫಸ್ಟ್ ಅಲ್ವಾ ಮಗ, ನಮ್ಮ ಹುಡುಗರಿಗೋಸ್ಕರ ಗಂಡಿಗಳಿಗೋಸ್ಕರ ಬರೆದಿದ್ದು ಸೆರ್ಸೆ ಸೆರ್ಸೆ ನಿನ್ನ ಸೆರ್ಸೆ ಸೆರ್ಸೆ ಅಂತ ಹೇಳ್ತಾರೆ. ಆದರೆ ನೆಕ್ಸ್ಟ್ ಬರೋ ಚರಣಗಳಲ್ಲಿ ಲೈನ್ ಆ್ಯಕ್ಚುಲಿ ತಪ್ಪಿದೆ, ಬೇಜಾರು ಮಾಡ್ಕೊಂಬಿಡಿ, ನಾನು ಸುಮ್ಮನೆ ರಫಾಗಿ ಆ್ಯಕ್ಚುಲಿ ಹೇಳ್ತಿರೋದು. ಮೇಲೆತ್ತಿ ಕೆಳಗೆ ಇಳಿಸಿ, ತೊಟ್ಟಿದ್ದಂಗೆ ಒಳಗೆ ಇಳಿಸಿ, ಇನ್ನೇನೋ ಲೈನ್ ಬರುತ್ತೆ. ಸೊ ಇದು ನನ್ನ ಪ್ರಕಾರ ಒಂದು ಬಾಟಲ್ಗೆ, ಅಂದರೆ ಇವಾಗ ಮಧ್ಯಮ ಪ್ರೇಮಿಗೆ ಬಾರೆ ಒಂದು ದೇವಸ್ಥಾನ, ಅವರು ಒಂದನಿ ಅನ್ನಿದ್ರು ಕೂಡ ಅವ್ರು ಒಂಥರ ಏನೋ ಡ್ಯಾಮೇಜ್ ಆದಂಗೆ, ಪ್ರಳಯ ಆದಂಗೆ ಆಗ್ತಾ ಇರುತ್ತೆ. ಸೊ ಈ ಲೈನನ್ನು ಬಾರಿಗೆ ಹೋಲಿಸಿ ನಾನು ಕೆಲವೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಈ ಥರನೂ ಯೋಚನೆ ಮಾಡಿ ಬರೆದಿದ್ದಾರಲ್ವಾ, ಇದೇ ಥರ ಬರೆದಿದ್ದಾರಲ್ವಾ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಮೇಲೆತ್ತಿ ಕೆಳಗೆ ಇಳಿಸಿ ಅಂದರೆ ಬಾಟಲ್ನ ಮೇಲೆತ್ತಿದ್ರೆ ಕೆಳಗಡೆ ಇಳಿಸಿ ತನಕ ಖಾಲಿ ಆಗೋ ಕೆಳಗಡೆ ಇಳಿಸ್ಬೋದು. ಮೇಲೆತ್ತಿ ಕೆಳಗೆ ಇಳಿಸಿ, ತೊಟ್ಟಿದ್ದಂಗೆ ಒಳಗೆ ಇಳಿಸಿ. ತೊಟ್ಟಿದ್ದಂಗೆ ಅಂದರೆ ಇವಾಗ ಬಾಟ್ಲ್ ಎತ್ತಿ ಕುಡಿಬೇಕಾದ್ರೆ ಅನುಪೇತ್ತೆ, ನೀರೇ ಏನೇ ಚೋರಲ್ಲಿ ಅಂತ ಚೆಲ್ಲುತ್ತಲ್ವ. ಸೊ ತೊಟ್ಟಿದ್ದಂಗೆ ಒಳಗೆ ಇಳಿಸಿ. ನೆಕ್ಸ್ಟ್ ಲೈನ್ ಏನೋ ಇದೆ, ಕೆಳಗೆ ಇಳಿಸಿ ಸಮಥಿಂಗ್ ಏನೋ ಬರುತ್ತೆ. ಸೊ ಇದನ್ನು ನಾವು ಏನಕ್ಕೆ ಬಾಟ್ಲಿಗೆ ಕುಡುಕರಿಗೋಸ್ಕರ ನಮ್ಮ ಪ್ರೇಮ್ ಸರ್ ಬರಲಿಲ್ಲ ಅಂತ ಅನ್ಕೊಬೇಕು. ಆ್ಯಂಡ್ ಇನ್ನೊಂದು, ಮೈ ಮೇಲೆ ಚೆಲ್ಕೊಬೇಡಿ ಬೇಜಾರಾಗುತ್ತೆ, ಮೈ ಮೇಲೆ ಚೆಲ್ಲಬೇಡಿ ಬೇಜಾರಾಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕುಡಿಬೇಕಾದ್ರೆ ಚೆಲ್ಲುತ್ತೆ ಮೈ ಮೇಲೆ, ಅದು ನಮಗೆ ಎಣ್ಣೆ ವೇಸ್ಟ್ ಆಯಿತು ಅಂತ ಬೇಜಾರಾಗುತ್ತೆ. ಆ್ಯಂಡ್ ಮನೆಗೆ ಹೋದರೆ ಕಣ್ಣು ಹಿಡಿತಾರೆ, ಬಾಟ್ಲ ಕೈಯಲ್ಲಿ ಎತ್ಕೊಂಡು ಹೋಗಬೇಡಿ. ಇದು ನನಗೆಲ್ಲ ಅನಿಸುತ್ತೆ, ಹೌದು ಇದು ಕೇಳೋದಕ್ಕೆ ಅಷ್ಟು ಇದಾಗಿದೆ, ಡಬಲ್ ಮೀನಿಂಗ್ ಥರನೇ ಇರಬಹುದು. ಆದರೆ ಬಾಟಲಿಗೆ ಬರೆದಿಲ್ಲ ಅಂತ ನಿಜವಾಗ್ಲೂ ಅನಿಸುತ್ತೆ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ಆದರೆ ಸಂಜೆ ಅಷ್ಟೊತ್ತಲ್ಲಿ ಅಥವಾ ನಾಳೆ ಫುಲ್ಲು ನೀಟಾಗಿ ಮಾಡಿ ಹಾಕ್ತೀನಿ. ಇದು ಯಾಕೋ ಫಸ್ಟ್ ನನಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಹೇಳ್ತಿದ್ದೆ. ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಅನಿಸಿಕೆಯನ್ನು ಹೇಳ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಆ್ಯಂಡ್ ತಿರ್ತಿ. ನಾನು ನಿಮ್ಮ ಮನೆ ಹುಡುಗ ಇದ್ದಂಗೆ. ಇದು ನನ್ನ ಹೊಸ ಪ್ರಯತ್ನ. ಬೆಂಬಲಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತು.